ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇದೆ. ಇದರ ನಿರ್ದೇಶಕರು ವಿಷ್ಣು ಸರ್ ಬಂದಿದ್ದಾರೆ ಮತ್ತು ಲೋಕೇಶ್ ಸರ್ ಬಂದಿದ್ದಾರೆ. ಸಿನಿಮಾ ಕುರಿತು ಅವ್ರು ಹೇಳ್ತಾರೆ ಏನು ಜಲಾಂಧ್ರ, ಏನು ಸಿನಿಮಾದ ಒಳಾರ್ಥ, ಏನು ಟೈಟಲ್ ಏನು ಅಂದ್ಬಿಟ್ಟು ಒಂದಷ್ಟು ಎಲ್ಲ ಹೇಳ್ತಾರೆ. ಮತ್ತು ಎಲ್ಲರೂ ಕೂಡ ನಮ್ಮೆಲ್ಲ ಆಟೋ ಚಾಲಕರು ಕೂಡ ಇದು ಬುಕ್ ಮೈ ಶೋ ಅಲ್ಲಿ ಓಪನ್ ಆಗಿದೆ ಆಲ್ರೆಡಿ. ಅಂದರೆ ಸಿನಿಮಾ ಎಲ್ಲರೂ ಇಂಟ್ರೆಸ್ಟೆಡ್ ಕೊಡಬೇಕಾಗಿ ವಿನಂತಿ. ಅದಾದಮೇಲೆ ನಾನು ಮಾಡಿಸ್ತೀನಿ. ಮತ್ತು ಸಿನಿಮಾದ ಮುಖ್ಯ ಭೂಮಿಕೆ ಪ್ರಮೋದ್ ಶೆಟ್ರು ಮಾಡಿದ್ದಾರೆ ಮತ್ತು ಲೋಕೇಶ್ ಸರ್ ಈಗ ಮಾತಾಡ್ತಾರೆ. ಎಲ್ಲರೂ ಕೂಡ ಈ ನಮ್ಮ ಜಲಾಂಧ್ರ ಸಿನಿಮಾದ ಪ್ರಚಾರನ ಮಾಡಬೇಕು. ಎಲ್ಲ ಆಟೋ ಚಾಲಕರಿಗೂ ಬರುವಂಥ ಎಲ್ಲ ಆಟೋ ಪ್ಯಾಸೆಂಜರ್ಸ್ಗೂ ಕೂಡ ನಮ್ಮ ಈ ಜಲಾಂಧ್ರ ಸಿನಿಮಾದ ಬಗ್ಗೆ ಹೇಳಿ ಈ ಸಿನಿಮಾನ ಒಂದು ಗಟ್ಟಿಯಾಗಿ ನಿಲ್ಲಿಸಿ ಸಿನಿಮಾನ ಎಲ್ರಿಗೂ ಕೂಡ ತಲುಪಿಸಬೇಕಾಗಿ ವಿನಂತಿ. ಈಗ ಲೋಕೇಶ್ ಸರ್ ಮಾತಾಡ್ತಾರೆ. ಆ್ಯಕ್ಚುಲಿ ಅದಕ್ಕಿಂತಲೂ ಇನ್ನೂ ಒಳ್ಳೆ ಬೆಸ್ಟ್ ಅಂದರೆ ಸಾರಥಿಗಳು. ಇದೊಂದು ನಾವೇನು ಈ ಸಿನಿಮಾ ಜಲಂಧರ ಇವತ್ತು ಆಟೋ ಪ್ರಮೋಷನ್ ಸ್ಟಾರ್ಟ್ ಮಾಡಿದ್ದೀವಿ, ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಪೂರ್ಣವಾಗಬೇಕು. ಒಂದು ಒಳ್ಳೆ ಅತ್ಯುತ್ತಮವಾದ ಒಂದು ಸಿನಿಮಾ ಮಾಡಿದ್ದೀವಿ ಅನ್ನೋದಕ್ಕೆ ಅಂತ ಹೇಳೋದಕ್ಕೆ ಹೆಮ್ಮೆ ಪಡ್ತೀವಿ. ಹಾಗೆ ಈ ಸಿನಿಮಾದಲ್ಲಿ ಪ್ರಮೋದ್ ಸರ್ ಲೀಡ್ ಮಾಡಿದ್ದಾರೆ, ಎಲ್ರಿಗೂ ಗೊತ್ತಿದ್ದಾರೆ ಪ್ರಮೋದ್ ಸರು. ಹಾಗೆ ಇನ್ನು ಉಳಿದ ಪಾತ್ರಗಳಲ್ಲಿ ನಮ್ಮ ಹೀರೋಯಿನ್ ಪ್ರಮೋದ್ ಸರ್ಗೆ ಹೀರೋಯಿನ್ ಆಗಿ ಟಗರು ಫ್ರೆಂಡ್ ರಕ್ಷಿಕಾ ಅವರಿದ್ದಾರೆ. ಹಾಗೆ ಇನ್ನೊಂದು ಲೀಡ್ ಇಬ್ಬರು ಒಂದು ಲವ್ ಕಪಲ್ ಅಂತ ಹೇಳ್ಬೋದು. ಆಗ ಒಂದು ಕಥೆನ ಡೈರೆಕ್ಟರ್ನ ಲೋಕಿ ಕತೆ ಬರೆದಿದ್ದಾರೆ, ಜೊತೆಗೆ ನಟನೆಯೂ ಮಾಡಿದ್ದಾರೆ, ಜೊತೆಗೆ ನಿರ್ಮಾಣದಲ್ಲೂ ಕೂಡ ಒಂದು ಕೈ ಹಾಕಿದ್ದಾರೆ. ಜೊತೆಗೆ ಆರೋಹಿತ ಕೂಡ ನಮ್ಮ ಉಪಾಧ್ಯಕ್ಷರು ಡವ್ವು ಚಿಕ್ಕಣ್ಣ ಡವ್ವು. ಸೊ ಅವರು ಈ ಸಿನಿಮಾದಲ್ಲಿ ಲೋಕಿ ಡವ್ ಆಗಿದ್ದಾರೆ. ಸೊ ಅವರಿಬ್ಬರು ಒಂದು ಕಾಂಬಿನೇಷನ್ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾದಲ್ಲಿ. ಜೊತೆಗೆ ನಮ್ಮ ರಾಜ್ ಬಾಲ್ವಾಡಿ ಸಾರು, ಹಾಗೆ ರಘು ಸಾರು, ಇನ್ನೂ ತುಂಬ ಜನ ನೋನ್ ಫೇಸ್ಗಳು, ನಿಮಗೆ ಗೊತ್ತಿರೋವಂಥ ನೋನ್ ಫೇಸ್ಗಳು ಈ ಸಿನಿಮಾದಲ್ಲಿದ್ದಾರೆ. ಇನ್ನು ಈ ಸಿನಿಮಾದ ಒಂದು ಏನು ಕತೆ ಅನ್ನೋದಂದರೆ ನಮ್ಗಳಿಗೆ ಈ ಜನಸಾಮಾನ್ಯರು ನಾವುಗಳು ಇಲ್ಲಿರೋವಂಥವ್ರಿಗೆ ಕನೆಕ್ಟ್ ಆಗೋವಂಥ ಕತೆ. ಇದರಲ್ಲಿ ಎಲ್ಲರ ಮನೇಲೂ ಸಾವು ನೋವು ಈ ಥರದ್ದೊಂದು ನಡೆಯುವಂಥದ್ದು ಇರುತ್ತಲ್ಲ, ಆ ಸಾವು ಅನ್ನೋದು ಎಲ್ಲಿಂದ ಬರುತ್ತೆ, ಹೇಗೆ ಬರುತ್ತೆ? ನಮ್ಗೆ ಎಲ್ಲೆಲ್ಲೋ ನೋಡ್ತೀವಿ, ನೀವು ಪ್ರತಿ ದಿವಸ ರೋಡ್ ಮೇಲೆ ಓಡಾಡ್ತಿರ್ತೀರ, ಕಣ್ಮುಂದೆ ನೀವು ನೋಡ್ತಿರ್ತೀರ ಸಾವುಗಳನ್ನು. ನಮ್ಮ ಮನೆಗಳಲ್ಲೂ ಕೂಡ ಏನೇನೋ ವಿಶೇಷವಾಗಿ ಬೇರೆ ಬೇರೆ ಥರದಲ್ಲಿ ಸಾವುಗಳಾಗುತ್ತೆ. ಬಟ್ ಇಲ್ಲಿ ನೀರು ಅನ್ನೋ ಒಂದು ಸ್ಥಳದಲ್ಲಿ ಅಲ್ಲಿ ಮೊಸಳೆ ಇರ್ಬೋದು, ಸುಳಿಗಳಿರ್ಬೋದು, ಅಥವಾ ಅದನ್ನು ಬಿಟ್ಟು ಬೇರೆ ಇನ್ನೊಂದೇನೋ ಇದೆ ಅನ್ನೋದು ಸಿನಿಮಾ. ಆ ಒಂದು ಅವೇರ್ನೆಸ್ನ ತಿಳಿಸ್ಬೇಕು ಈ ಸಿನಿಮಾ ಮೂಲಕ ಅಂತ ಹೇಳ್ಬಿಟ್ಟು ಮಾಡಿರೋಂಥ ಈ ಚಿತ್ರ. ಜೊತೆಗೆ ಎಂಟರ್ಟೈನ್ಮೆಂಟ್ ಇದೆ, ಬರೀ ಏನೋ ಅವೇರ್ನೆಸ್ ಅಂತಲ್ಲ. ಒಂದು ಸಿನಿಮಾ ಪಾತ್ರಗಳು ಒಂದು ತಗೊಂಡು ಹೋಗೋ ರೀತಿ ಅದು ನಮ್ಮ ನಡುವೆ ನಡೆದಿರೋಂಥ ಕಥೆ ಆಗಿರೋದ್ರಿಂದ ಎಲ್ರಿಗೂ ಇಷ್ಟ ಆಗುತ್ತೆ. ಇದೇ ತಿಂಗಳು 29ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾಯಿದೆ. ಅತಿ ಶೀಘ್ರದಲ್ಲಿ ಅಂದರೆ ಇನ್ನೊಂದು ವಾರದಲ್ಲಿ ಟ್ರೈಲರ್ ಕೂಡ ಬರ್ತಾಯಿದೆ. ಇನ್ನು ಇವತ್ತು ವಿಶೇಷವಾಗಿ ನಾವೇನು ಅಂದ್ಕೊಂಡಿದ್ದೀವಿ, ಆಟೋ ಪ್ರಮೋಷನ್ನು ಅದನ್ನು ಸಕ್ಸಸ್ಫುಲ್ಲಾಗಿ ನೀವು ದಯವಿಟ್ಟು ಎಲ್ಲರೂ ಇಡೀ ಕರ್ನಾಟಕದಲ್ಲಿರೋ ಎಲ್ಲ ಆಟೋ ಚಾಲಕರಿಗೆ ನನ್ನ ಒಂದು ಚಿತ್ರತಂಡದಿಂದ ಹಾಗೆ ನನ್ನ ಕಡೆಯಿಂದ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ, ದಯವಿಟ್ಟು ನಮ್ಮಂಥ ಸಣ್ಣ ಒಂದು ಪ್ರತಿಭೆಗಳನ್ನ ನೀವು ಒಂದು ಹಂತಕ್ಕೆ ತಗೊಂಡೋಗುವಂಥ ತಾಕತ್ತು ನಿಮಗಿದೆ. ಯಾಕೆಂದರೆ ನೀವು ಇದುವರೆಗೂ ನೋಡ್ಕೊಂಬಂದಿರೋ ಹಾಗೆ ತುಂಬ ಜನಕ್ಕೆ ದೊಡ್ಡ ದೊಡ್ಡ ಸ್ಟಾರ್ಗಳು ಇವತ್ತು ಆಟೋ ಅನ್ನೋದನ್ನು ಅವರ ಒಂದು ಸಿಂಬಲ್ ಆಗಿ ಇಟ್ಕೊಂಡಿರೋಂಥ, ಅಂದರೆ ಶಂಕರ್ನಾಗ್ ಸರ್ ಆಗಿರ್ಬೋದು, ದರ್ಶನ್ ಸರ್ ಆಗಿರ್ಬೋದು, ಈ ಥರ ದೊಡ್ಡ ದೊಡ್ಡ ಸ್ಟಾರ್ಗಳು ಕೂಡ ಆಟೋಯಿಂದ ಒಂದು ಬೆಳೆದವರು ಅದನ್ನ ಇಟ್ಕೊಂಡು ಆಟೋ ಓಡಿಸಿ ಆ ಥರದ ಕ್ಯಾರೆಕ್ಟರ್ಗಳನ್ನು ಮಾಡಿ ಆ ಒಂದು ಜನಗಳ ಮಧ್ಯೆ ಇರೋಂಥ ಕ್ಯಾರೆಕ್ಟರ್ ಇದು. ಸೊ ಹಾಗಾಗಿ ದಯವಿಟ್ಟು ಎಲ್ಲ ಆಟೋ ಚಾಲಕರು ನಮಗೆ ಸಪೋರ್ಟ್ ಮಾಡಿ. ಇದು ನಿಮಗೆ ನಿಮ್ಮ ಭರವಸೆ ಏನಿದೆ ಚಿತ್ರ ಅದನ್ನು ಕಂಪ್ಲೀಟ್ ಮಾಡುತ್ತೆ ಅಂತ ನಾನು ಈ ಮೂಲಕ ಹೇಳ್ತೀನಿ. ಧನ್ಯವಾದಗಳು. ನಿಮ್ಮನ್ನೆಲ್ಲ ನೋಡ್ತಿರೋ ಖುಷಿ ಆಗ್ತಾ ಇದೆ. ಪ್ರಮೋಷನಿಗೆ ಅಂತ ನಿಮ್ಗೆಲ್ಲರಿಗೂ ಹೇಳಿ ಇಲ್ಲಿ ಕರ್ಕೊಂಡು ಬಂದಿದ್ದಾರೆ. ನಮ್ಮ ವಿಷ್ಣು ಸರ್, ನಿರ್ದೇಶಕರಾದಂಥ ವಿಷ್ಣು ಸರ್ ಹೇಳಿದಾಗೆ, ಇವತ್ತು ಯಾವುದೇ ಹೀರೋ ಆಗಬೇಕಾದ್ರೆ ಅದು ನಿಮ್ಮಗಳಿಂದ, ಸಾರಥಿಗಳಿಂದ, ಆಟೋದವರಿಂದ. ಏಕೆಂದರೆ ಆಟೋದವರು ಕನೆಕ್ಟಿವಿಟಿ ಇದೆಯಲ್ಲ, ಪ್ರತಿಯೊಬ್ಬರ ಜೊತೆನೂ ಅವರು ಸಂಪರ್ಕ ಇರ್ತದೆ, ಒಂದು ಮಾತುಕತೆ ಇರ್ತದೆ, ಒಂದು ಜೀವನ ಇದೆ. ಪ್ರತಿಯೊಬ್ಬ ಪ್ರಯಾಣಿಕನ ಜೊತೆ ಅವರು ಸಂವಾದ ಮಾಡೋದಿದೆಯಲ್ಲ, ನೀವು ಮಾತಾಡೋದಿದೆಯಲ್ಲ, ಅದರಲ್ಲಿ ಯಾವುದೇ ಅವನು ಯಾವುದೇ ಭಾಷೆಯಿಂದ ಬಂದಿರ್ಬೋದು, ಯಾವುದೇ ಊರಿಂದ ಬಂದಿರ್ಬೋದು, ಅವನ ಜೊತೆ ನೀವು ಸಂವಾದ ಮಾಡ್ತಾ ನಿಮ್ಮ ಒಳಗನ್ನು ಅವ್ನಿಗೆ ಹೇಳೋದು, ಅವನ ಒಳಗನ್ನು ನೀವು ತಿಳ್ಕೊಳ್ಳೋದು,
ಅದು ಭಾಳ ಒಂದು ಸಂವಾದಿಯಾಗಿರ್ತದೆ ಅದು. ಆ ನಿಟ್ಟಿನಲ್ಲಿ ಇಡೀ ಒಂದು ಜರ್ನಿಯಲ್ಲಿ, ಒಂದು ಪ್ರಯಾಣದಲ್ಲಿ ನಿಮ್ಮಷ್ಟು ಜನಗಳ ಹತ್ರ ಹೋಗೋರು ಬಹುಶಃ ಯಾರೂ ಇಲ್ಲ ಅಂತಂತ ನಾನು ಅಂದ್ಕೊಂಡಿದ್ದೀನಿ. ಈಗ ಅದು ಬೇರೆ ಬೇರೆ ಕ್ಯಾಬ್ಗಳು ಬಂದಿರ್ಬೋದು, ಅವ್ರವ್ರದ್ದೇ ಆದಂಥ ಏನು ಪ್ರಯಾಣ ಮಾಡೋಂತಹ ದಾರಿಗಳು ಬೇರೆ ಬೇರೆ ಆಗಿರ್ಬೋದು. ಆದರೆ ಹಿಂದೆ ಆ ರೀತಿಯ ಒಂದು ಸಂಪರ್ಕದೊಟ್ಟಿಗೆ ನೀವು ಅನೇಕರನ್ನ ಬೆಳೆಸಿದ್ದೀರಿ. ಶಂಕರ್ ನಾಗ್ ಸರ್ ಇವತ್ತಿಗೂ ಕೂಡ ನಿಮ್ಮಿಂದ ಉಳ್ಕೊಂಡಿದ್ದಾರೆ. ಅವರು ಮಾಡಿರೋ ಸಿನಿಮಾಗಳು ಎಂತೆಂಥ ಅದ್ಭುತ ಸಿನಿಮಾಗಳು ಮಾಡಿರ್ಬೋದು. ಅದೆಲ್ಲದರ ಆಚೆಗೆ ಇವತ್ತಿಗೂ ನಿಮ್ಮ ಮನಸ್ಸಿನಲ್ಲಿ ಆಟೋ ಚಾಲಕರ ಯಾವುದೇ ನೀವು ಸರ್ಕಲ್ ನೋಡಿ ಶಂಕರಣ್ಣ ಇರ್ತಾರೆ. ಈಗ ಅದ್ರ ಒಟ್ಟಿಗೆ ಅಪ್ಪು ಸರ್ ಇರ್ತಾರೆ. ಅಂದರೆ ಆ ಮಟ್ಟಿಗೆ ನೀವು ಒಂದ್ಸರಿ ಒಪ್ಕೊಬಿಟ್ರೆ ಅಂದರೆ ಅದು ಸತ್ಯ ಅಂತ. ಯಾಕೆ ಸತ್ಯ ಅಂತಂತಂದರೆ, ನೀವು ಪ್ರತಿದಿನ ಪ್ರತಿಯೊಬ್ಬರ ಜೊತೆ ನೀವು ಸಂವಾದ ಮಾಡ್ತಿರಲ್ಲ, ಅವರ ಬದುಕನ್ನು ತಿಳ್ಕೊಳ್ತಿರಲ್ಲ, ಆ ಬದುಕಿನೊಟ್ಟಿಗೆ ನಿಮ್ಮನ್ನು ಸಂವಾದಿಯಾಗಿ ನೋಡ್ತಿರಲ್ಲ. ಮತ್ತು ಆ ಇಡೀ ದಿನದ ಸಂಪಾದನೆಯಲ್ಲಿ ಒಂದಷ್ಟು ಭಾಗವನ್ನು ಒಂದು ಸಿನಿಮಾಕ್ಕೆ ಎತ್ತಿಡೋ ರೀತಿ ಇದೆಯಲ್ಲ, ಅದು ಎಂಟರ್ಟೈನ್ಮೆಂಟ್ ಆಗ್ಬೋದು. ಆ ಮನರಂಜನೆ ಒಟ್ಟಿಗೆ ನೀವು ನಿಮ್ಮನ್ನು ನೀವು ಕಂಡುಕೊಳ್ತಾ ಹೋಗೋದಿದೆಯಲ್ಲ, ಅದು ಭಾಳ. ಅದಕ್ಕೋಸ್ಕರ ಏನು ಮಾಡಿದ್ರು, ಎಲ್ಲರೂ ಕೂಡ ಆಲ್ಮೋಸ್ಟ್ ಎಲ್ಲ ಸಿನಿಮಾದ ಎಲ್ಲ ನಾಯಕ ನಟರುಗಳು ಆಟೋ ಡ್ರೈವರ್ ಆಗಿಬಿಟ್ಟಿದ್ದಾರೆ. ಆಟೋದವ್ರನ್ನ ಪ್ರತಿನಿಧಿಸಿದ್ದಾರೆ. ಯಾಕಂತಂದರೆ ಎಲ್ಲರನ್ನೂ ಪ್ರತಿನಿಧಿಸೋ ಏಕೈಕ ಮಾಧ್ಯಮ 1-to-1 ಕನೆಕ್ಟಿವಿಟಿ ಅಂತಂತಂದರೆ ಅದು ಆಟೋ ಡ್ರೈವರ್ಸ್. ಸೊ ಹಾಗಾಗಿ ಸಿನಿಮಾ ತುಂಬ ಬರ್ತಾ ಇರ್ತದೆ, ಹೋಗ್ತಾ ಇರ್ತದೆ. ನಾವು ನಮ್ಮ ಸಿನಿಮಾ ಚೆನ್ನಾಗಿದೆ ಅಂತ ನಾವು ಹೇಳ್ತೀವಿ, ಚೆನ್ನಾಗೇ ಮಾಡಿರ್ತೀವಿ, ಚೆನ್ನಾಗೇ ಮಾಡಬೇಕು. ಜನಗಳಿಗೆ ನಮ್ಮ ಮನಸ್ಸಲ್ಲಿರೋದನ್ನು ಈ ಮಾಧ್ಯಮದ ಮುಖಾಂತರ, ಸಿನಿಮಾ ಮಾಧ್ಯಮದ ಮುಖಾಂತರ ತಲುಪಿಸ್ಬೇಕು ಅಂತ ವರ್ಷಾನುಗಟ್ಲೆಯಿಂದ ಹಣ, ಸಮಯ, ವಯಸ್ಸು, ಕನಸು ಎಲ್ಲವನ್ನೂ ಒತ್ತೆ ಇಟ್ಟು, ಎಲ್ಲವನ್ನೂ ಅಡ ಇಟ್ಟು ನಾವಿಲ್ಲಿ ತಂದಿರ್ತೀವಿ. ತಮ್ಮಲ್ಲಿ ನಾನು ಕೇಳ್ಕೊಳ್ಳೋದಂದರೆ, ಇದನ್ನು ನೀವು ಪ್ರಚಾರದ ಒಂದು ಭಾಗ ಕರೆದಿದ್ದಾರೆ, ನಾವೇನೋ ಬಂದಿದ್ದೀವಿ, ನಾವು ಹಿಂದೆ ಪೋಸ್ಟ್ ಅಂಟಿಸ್ಕೊಂಡಿದ್ದೀವಿ, ನೋಡಿದವ್ರು ನೋಡ್ತಾರೆ, ಅದಲ್ಲದೆ ಸಿನಿಮಾ ತುಂಬ ಕಂಟೆಂಟ್ ಇದೆ. ಕೊಳ್ಳೇಗಾಲದ ಭಾಗ ಮತ್ತು ಆ ಭಾಗ ಮುತ್ತತ್ತಿ ಮತ್ತು ಈ ಪ್ರದೇಶದ ಭಾಗದಿಂದ ಬಂದವ್ರಿಗಂತೂ ತುಂಬ ಕನೆಕ್ಟ್ ಆಗಿಬಿಡ್ತದೆ. ಯಾಕಂದರೆ ಆ ಭಾಗದ ಕಥೆಯನ್ನೇ ಇದು ಮಾಡಿದ್ದಾರೆ. ಹಾಗೆ ರಾಜಧಾನಿ ಮತ್ತು ಹಳ್ಳಿ ಎರಡರ ನಡುವೆ ನಡೆಯುವಂಥ ಒಂದು ದಾಖಲಾಟಗಳನ್ನು ಇಟ್ಕೊಂಡಿದ್ದಾರೆ. ಹಾಗಾಗಿ ನೀವೆಲ್ಲ ತುಂಬ ಪರ್ಸನಲ್ಲಾಗಿ ತಗೊಂಡು ಸಿನಿಮಾವನ್ನು ನೋಡಿ, ನೀವೊಬ್ಬರೇ ನೋಡೋದಲ್ಲ, ನಿಮ್ಮ ಮನೆಯವ್ರನ್ನೂ ಕರ್ಕೊಂಡೋಗಿ ತೋರಿಸಿ. ಒಬ್ಬರು ಆಟೋ ಡ್ರೈವರ್ ನೋಡ್ತು ಅಂತಂತಂದರೆ ಅದು ಸಂಪೂರ್ಣವಾಗಿ ಒಂದು ಸಮುದಾಯ ನೋಡ್ದಂಗೆ. ಆ ಆಟೋ ಡ್ರೈವರ್ನ ಮನೆಯ ಹೆಣ್ಮಕ್ಳು, ಹೆಂಡತಿ, ಅಮ್ಮ, ತಂಗಿ, ಒಬ್ಬ ಹೆಣ್ಮಗಳು ನೋಡ್ತು ಅಂತಂದರೆ ಇಡೀ ಪ್ರಪಂಚನೇ ಸಿನಿಮಾ ನೋಡಿದ ಹಾಗೆ. ಹೆಣ್ಮಕ್ಳನ್ನ ಕರ್ಕೊಂಡು ಬರೋದು ಮತ್ತು ಮನೆಯವ್ರನ್ನ ಕರ್ಕೊಂಡು ಬರೋ ಸಂಪ್ರದಾಯ ನಮ್ಮಲ್ಲಿ ಇತ್ತೀಚೆಗೆ ಕಡಿಮೆ ಆಗ್ತದೆ. ಅದು ಬೇರೆ ಬೇರೆ ಕಾರಣಗಳಿರ್ಬೋದು, ಬೆಲೆ ಜಾಸ್ತಿ ಇರ್ಬೋದು, ಟಿಕೆಟ್ ಬೆಲೆ ಜಾಸ್ತಿ, ಆಟೋ ತಗೊಂಡೋಗಿ ನಿಲ್ಸೋಕ್ಕಾಗಲ್ಲ, ಅಲ್ಲಿ ಏನೇನೋ ಕಾರಣಗಳಿವೆ. ಬಟ್ ಆ ಕಾರಣಗಳನ್ನು ಬದಿಗೊತ್ತಿ ಸಿನಿಮಾ ರಂಗ ಮತ್ತೆ ಏನಾದರೂ ಉಳಿಬೇಕು ಅಂತಂದರೆ ಅದು ಆಟೋ ಡ್ರೈವರ್ಸಿಂದನೇ, ನಿಮ್ಮಿಂದನೇ. ನಮ್ಮ ಸಿನಿಮಾಕ್ಕೆ ದಯವಿಟ್ಟು ತಾವೆಲ್ಲರೂ ಇದ್ರ ಮುಖಾಂತರ, ಸಿನಿಮಾವನ್ನು ನೋಡೋ ಮುಖಾಂತರ, ಹೇಳೋ ಮುಖಾಂತರ ಸಿನಿಮಾವನ್ನು ಬೆಂಬಲಿಸಿ ಅಂತ ಈ ಮೂಲಕ ಕೇಳ್ಕೊಳ್ತೀನಿ. ಧನ್ಯವಾದಗಳು. ಇವತ್ತು ತುಂಬ ವಿಶೇಷ ಅನಿಸ್ತಾ ಇದೆ ಈ ಜಾಗ, ಈ ಜನ ನೀವು ಸೇರಿರುವಂಥ. ಯಾಕೆ ಅಂದರೆ ಮುಖ್ಯವಾಗಿ ನನಗೆ ಮಹಿಳಾ ಆಟೋ ಸಾರಥಿಯವರು ಕಾಣಿಸ್ತಾ ಇದ್ದಾರೆ. ಇದು ಇವತ್ತಿನ ಸಮಾಜದಲ್ಲಿ ನೀವು ಗಟ್ಟಿಯಾಗಿ ಸಮಾಜವನ್ನು ಎದುರಿಸಿ ಈ ಒಂದು ಹುದ್ದೆಗೆ ಬಂದಿರುವಂಥದ್ದು ನಮಗೆಲ್ಲ ಹೆಮ್ಮೆ ಅನಿಸುತ್ತೆ. ಅಂದರೆ ಮಹಿಳಾ ಮಣಿಗಳಿಗೆ ನೀವು ಒಂಥರ ಏನೋ ಇನ್ಸ್ಪಿರೇಷನ್. ನೀವು ಸಾಕಷ್ಟು ಜನಕ್ಕೆ ಇನ್ಸ್ಪೈರ್ ಆಗ್ತೀರಿ ಅಕ್ಕ. ನೀವು ಇದೇ ಥರ ನಿಮ್ಮ ವೃತ್ತಿಯನ್ನು ಮುಂದುವರಿಸಿ ನಮಗೆಲ್ಲ ಇನ್ನಷ್ಟು ಇನ್ಸ್ಪೈರ್ ಮಾಡಿ ಅಂತೀನಿ. ಹಾಗೆಯೇ ಇದು ಆಟೋ ಪ್ರಚಾರ ಇದೆಯಲ್ಲ, ಇವತ್ತು ಸಿನಿಮಾದವರಿಗೆ ಮುಖ್ಯವಾಗಿ ಬೇಕಾಗಿದೆ ಇದು. ಅಂದರೆ ಒಬ್ಬ ಆಟೋ ಚಾಲಕ ಫಸ್ಟ್ ಡೇ ಫಸ್ಟ್ ಶೋ ನೋಡಿ ರಿವ್ಯೂ ಕೊಡ್ತಾನಲ್ಲ, ಅದೇ ಕರೆಕ್ಟ್ ರಿವ್ಯೂ. ನಿಮ್ಮ ಮನಸ್ಸಿಗೆ ಬರುತ್ತಲ್ಲ, ಅದನ್ನು ಕ್ಯಾಮ್ರಾ ಮುಂದೆನೋ ಅಲ್ಲಿ ಯಾರೋ ನಿಮ್ಮ ಮೈಕ್ ಹಿಡಿತಾರೆ ಹೇಳ್ತಾರಲ್ಲ, ಅದೇನೇ ಎಲ್ಲರಿಗೂ ಇಡೀ ಕರ್ನಾಟಕಕ್ಕೆ ತಲುಪುತ್ತೆ. ಹಾಗಾಗಿ ನೀವು ನಮ್ಮನ್ನು ಬೆಳೆಸಬೇಕಾಗಿದೆ, ನಮ್ಮನ್ನು ಉಳಿಸ್ಬೇಕಾಗಿದೆ. ಆ ನಿಟ್ಟಿನಲ್ಲಿ ನಿಮ್ಮ ಜೊತೆಗೆ ನಾವಿದ್ದೀವಿ, ನಮ್ಮ ಜೊತೆಗೆ ನೀವಿದ್ದೀರಾ ಅಂತ ಹೇಳ್ತಾ, ಇಲ್ಲಿ ತುಂಬ ಕಷ್ಟಪಟ್ಟು ಸಿನಿಮಾ ಮಾಡುವಂತಹ ಒಂದು ಪರಿಸ್ಥಿತಿ ಇದೆ ಇವತ್ತಿನ ದಿನಗಳಲ್ಲಿ. ಅಂದರೆ ಯಾಕೆ ಮಾಡ್ತೀರಾ, ನಾವೇನು ನಿಮ್ಮ ಹತ್ರ ಕೇಳ್ಕೊಂಡಿದ್ದೀವ ಅನ್ನೋ ಪ್ರಶ್ನೆಗಳು ಬರ್ತವೆ. ತುಂಬ ಕಡೆ ಆ ಥರ ಚರ್ಚೆ ನಡೀತಾ ಇದೆ. ಯಾಕೆ ಇಷ್ಟು ಒದ್ದಾಡ್ತೀರಾ, ಅಲ್ಲೆಲ್ಲೋ ಬರ್ತೀರಾ, ಇಲ್ಲಿ ಬೇಡ್ಕೋತೀರಾ, ಇಲ್ಲಿ ಸಿನಿಮಾ ರಿಲೀಸ್ ಮಾಡಿ ಅಂತೀರಾ, ಅದು ಮಾಡಿ ಅಂತೀರಾ.
ಯಾಕೆ ನಿಮ್ಮ ಹತ್ರ ಕೇಳ್ಕೊಂಡಿದ್ದೀವ ನಾವು ಅಂತ. ಆದರೆ ನಮ್ಮ ವೃತ್ತಿ ಇದೆಯಲ್ಲ, ನಾವು ನಡ್ಕೊಂಬಂದಿರುವಂಥದ್ದು, ಅದನ್ನು ಬಿಡ್ಲಿಕ್ಕೆ ಆಗ್ತಿಲ್ಲ. ಅದರಲ್ಲೇ ಮುಂದುವರಿಯುವಂತಹ ಒಂದು ತವಕ ನಮಗೆಲ್ಲರಿಗೂ. ಅವರವ್ರ ವೃತ್ತಿ ಅವ್ರವ್ರಿಗೆ ಇಷ್ಟ, ಅದನ್ನು ಉಳಿಸ್ಕೋಬೇಕಾಗಿದೆ, ಬೆಳೆಸ್ಕೋಬೇಕಾಗಿದೆ, ಅದರಲ್ಲೇ ಜೀವನ ಕಂಡುಕೊಳ್ಬೇಕಾಗಿದೆ. ಆ ನಿಟ್ಟಿನಲ್ಲಿ ನಾವು ಸಿನಿಮಾನ ಸತತವಾಗಿ ಮಾಡ್ತೀವಿ, ಕಷ್ಟನೋ ಸುಖನೋ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ನಿಮ್ಮೆಲ್ಲರ ಸಹಕಾರ ಬೇಕಾಗಿದೆ. ಅದೆಲ್ಲಕ್ಕಿಂತ ಮುಖ್ಯವಾಗಿ ಈ ಸಿನಿಮಾದಲ್ಲಿ ಇತ್ತೀಚೆಗೆ ಬಂದಂತಹ ಲಾಫಿಂಗ್ ಬುದ್ಧ ನೋಡಿರ್ತೀರಿ, ಪ್ರಮೋದ್ ಶೆಟ್ಟಿ, ಅವರು ಮುಖ್ಯ ಪಾತ್ರ. ಅವರಿಗೆ ಜೊತೆಯಾಗಿ ರಿಷಿಕಾ ಅವರಿದ್ದಾರೆ. ಅದ್ಭುತವಾದ ಪೇರು, ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ಹಾಗೆಯೇ ಇನ್ನೊಂದು ಪೇರು ಲೋಕಿ ಮತ್ತು ಆರೋಹಿತ ಅವರಿದ್ದಾರೆ. ಇಡೀ ಸಿನಿಮಾ ನಿಮಗೆ ಮುತ್ತತ್ತಿ ನೀರಿನಲ್ಲಿ ನಡೆಯುವಂತಹ ಕತೆ. ಜಲಂಧರ ರಾಕ್ಷಸ, ಆ ರಾಕ್ಷಸ, ನೀರಿನ ರಾಕ್ಷಸ ನಮ್ಮ ಸುತ್ತಮುತ್ತನೂ ಇದ್ದಾನೇನೋ ಅನ್ನೋ ಕತೆ ಎಳೆ ಇಟ್ಕೊಂಡು ಮಾಡಿದ್ದೀವಿ. ಇದು ನಿಮಗೆಲ್ಲ ತಲುಪತ್ತೆ ಖಂಡಿತ. ಒಂದು ಕುತೂಹಲ ಮೂಡಿಸುವಂತಹ ಕಥೆಯನ್ನು ಮಾಡಿದ್ದಾರೆ ವಿಷ್ಣು ಸರ್ ಅವರು. ಒಳ್ಳೆ ಕಥೆಗಾರರು. ಮುಂದಿನ ದಿನಗಳಲ್ಲಿ ಅವರಿಂದ ಸಾಕಷ್ಟು ಚಿತ್ರರಂಗಕ್ಕೆ ಕೊಡುಗೆ ಆಗತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಲೋಕಿ ಅವರು ಇದಕ್ಕೆ ತುಂಬ ಸಾಕಷ್ಟು ಶ್ರಮ ಹಾಕಿ ಪ್ರೊಡ್ಯೂಸರ್ ಆಗಿ ನಿಂತು, ಅದರ ಹಿಂದೆ ಮದನ್ ಅನ್ನೋರು ಪ್ರೊಡ್ಯೂಸರ್ ಇದ್ದಾರೆ. ಈ ಸಿನಿಮಾ ಗಟ್ಟಿಯಾಗಿ ನಿಲ್ಲತ್ತೆ, ನಿಮ್ಮೆಲ್ಲರ ಮನಸ್ಸನ್ನು ತಲುಪುತ್ತೆ ಅಂತ ಹೇಳ್ತಾ, ನವಂಬರ್ 29ನೇ ತಾರೀಕು ರಿಲೀಸ್ ಆಗ್ತಿದೆ. ನೀವೆಲ್ಲರೂ ಬರಬೇಕು, ಸಿನಿಮಾ ನೋಡಬೇಕು, ಸಪೋರ್ಟ್ ಮಾಡಿ. ರಕ್ಷಿತ್ ಶೆಟ್ಟಿ ಅವರ ಆಶೀರ್ವಾದ ಇದೆ ಸಿನಿಮಾಕ್ಕೆ. ಹಾಗಾಗಿ ನಿಮ್ಮೆಲ್ಲರ ಸಪೋರ್ಟ್ ಬೇಕಾಗತ್ತೆ. ಧನ್ಯವಾದ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಸಿನಿಮಾ ಜಲಂಧರ ಸಿನಿಮಾ ಸುಮಾರು ಕಷ್ಟಗಳನ್ನು ನಾನು ನೋಡಿದ್ದೀನಿ. ನಿಮ್ಮ ಥರ ನಾನು ಆಟೋ ಓಡಿಸಿದ್ದೀನಿ ಸಿನಿಮಾ ಮಾಡೋದಕ್ಕೋಸ್ಕರ. ಆಟೋನು ಓಡಿಸಿ ಅದ್ರ ಜೊತೆ ಬೇರೆ ಬೇರೆ ಕೆಲಸಗಳು ಮಾಡಿ, ಸೊ ಕ್ಯಾಬ್ ಓಡಿಸಿದ್ದೀನಿ, ಕ್ಯಾಬ್ ಕೆಲಸನೂ ಮಾಡಿದ್ದೀನಿ. ಸೊ ನಾನು ವಿಷ್ಣು ಸಿನಿಮಾ ಮಾಡಬೇಕನ್ನೋ ಹುಚ್ಚಲ್ಲಿ ನನ್ನೊಂದು ಕ್ಯಾಬ್ ಅಡ ಇಟ್ಟು ಟ್ರೈಲರ್ ಮಾಡಿ ಅದನ್ನು ಅಪ್ರೋಚ್ ಮಾಡಿ ಇದನ್ನು ಪ್ರೊಡ್ಯೂಸರ್ ಹುಡ್ಕೋಣ ಅಂಥೇಳಿ ಹುಡುಕಿ ಒಂದಷ್ಟನ್ನು ಅದನ್ನು ಅನುಭವಿಸಿದ್ದೀನಿ. ಇದೆಲ್ಲ ಆದಮೇಲೆ ನಾನು ಈ ಸಿನಿಮಾ ಕಥೆನ ಇಡೀ ಬೆಂಗಳೂರು ಮೂಲೆ ಗಲ್ಲಿಲ್ಲೂ ಕತೆ ಹೇಳಿ ಈ ಕಥೆನ ಒಪ್ಪಿಸಿ ಮದನ್ ಎಸ್ ಅಂತ ಒಬ್ಬರು ಪ್ರೊಡ್ಯೂಸರ್ ಒಪ್ಪಿದ್ರು. ಅದಾದಮೇಲೆ ಚಂದ್ರಮೋಹನ್ ಸಿ ಅಲ್ಲು, ರಾಮಚಂದ್ರ ಸರು, ಹಾಗೆ ಪದ್ದು ಸರು, ಇವ್ರು 4 ಜನನೂ ಪ್ರೊಡ್ಯೂಸ್ ಮಾಡೋದಕ್ಕೆ ಮುಂದೆ ಬಂದರು. ಸೊ ಈ ಸಿನಿಮಾ ನನಗೇನಂದರೆ, ನಾನು ಚಿಕ್ಕ ವಯಸ್ಸಲ್ಲಿ ಕೇಳಿದ ಕತೆಗಳನ್ನ ಈಗ ನಿಮ್ಮ ಅಜ್ಜಿದಿರು ಎಲ್ಲ ಹೇಳಿರ್ತಾರೆ. ಆಮೇಲೆ ನಮ್ಮ ಭಾಗದವ್ರು ಸುಮಾರು ಜನ ಇದ್ದೀರಾ. ಈ ಕನಕಪುರ, ಚನ್ನಪಟ್ಟಣ, ಅಲಗೂರು, ಈ ಬೆಲ್ಟವರು ಸುಮಾರು ಜನ ಆಟೋ ಡ್ರೈವರ್ಸ್ ಇದ್ದೀರಾ, ಮೈಸೂರವರೆಗೂ ಅಪ್ಟು. ನಿಮ್ಮೆಲ್ರಿಗೂ ಈಸಿಲಿ ಕನೆಕ್ಟ್ ಆಗೋ ಸಿನಿಮಾ. ಏನಕ್ಕಂದರೆ ನಾವೆಲ್ಲರೂ ಹೆಚ್ಚು ಕಮ್ಮಿ ಮುತ್ತತ್ತಿ, ಸಂಗಮ, ಮೇಕೆದಾಟು, ಬಲ್ಮುರಿ ಪಾಸು ಇಲ್ಲೆಲ್ಲ ಹೋಗಿದ್ದೀವಿ. ಇಲ್ಲೆಲ್ಲ ನಾವು ಸುಮಾರು ಡೆತ್ಸ್ಗಳು ನೋಡಿದ್ದೀವಿ. ನೀರಲ್ಲಿ ಹೆಂಗೆ ಹೋಗ್ತಾ ಇರ್ತಾರೆ, ಮುಳ್ಕೊಂಡು ಹೋಗ್ತಾರೆ, ಹೆಂಗೆ ಏನೇನಾಗುತ್ತೆ ಅಂತ. ಈ ಬೇಸ್ನ ಇಟ್ಕೊಂಡೇ ಮಾಡಿರೋವಂಥ ಕತೆ. ನಿಮಗೂ ಗೊತ್ತಿರುತ್ತೆ, ನಿಮ್ಮ ಚಿಕ್ಕ ವಯಸ್ಸಲ್ಲಿ ನಿಮಗೂ ಹೇಳಿರ್ತಾರೆ, ಇದಾಗಿ ಹಿಂಗೆ ಆಗತ್ತಂತೆ, ಹಂಗಾಗತ್ತಂತೆ. ಅದನ್ನೆಲ್ಲ ಇಟ್ಕೊಂಡು ಮಾಡಿರೋವಂಥ ಕತೆ. 100% ನಿಮಗೆ ನೀವು ನೋಡಿದ ತಕ್ಷಣವೇ ನಿಮ್ಗೆ ಸಿನಿಮಾ ತಲುಪುತ್ತೆ. ಸಿನಿಮಾನೂ ಚೆನ್ನಾಗಿದೆ, ಯಾವ ಡೌಟು ಬೇಡ. ಇವತ್ತು ಈ ಈವೆಂಟ್ ಏನಂದರೆ, ಈ ನಮ್ಮ ಸಿನಿಮಾನ ತಲುಪಿಸೋದಕ್ಕೆ, ನೀವು ಬ್ರಿಡ್ಜ್ ಆಗೋದಕ್ಕೆ ಈ ಈವೆಂಟು. ನಾನು ಹೇಳ್ತಾ ಇದ್ದೇನೆ ನಮ್ಮ ಮೀಡಿಯಾ ಸ್ನೇಹಿತರಿಗೂ, ನಮ್ಮ ಸಿನಿಮಾ ಚೆನ್ನಾಗಿದೆ, ಸಿನಿಮಾನ ತಲುಪೋದಕ್ಕೆ ನೀವೇ ಮೇಜರ್. ನಮಗೆ ನೀವು ಸೇತುವೆ ಆಗಿ, ಅದ್ರ ಜೊತೆ ನಮ್ಮ ಆಟೋ ಡ್ರೈವರ್ಸು 100% ನಾವು ಕ್ಯಾಬ್ ಡ್ರೈವರ್ಸ್ ಇರ್ಬೋದು, ಎಲ್ಲರೂ ನೋಡ್ತಾರೆ. ಮೊದಲಿಗೆ ಆಟೋ ಡ್ರೈವರ್ಸು, ಯಾಕಂದರೆ ಇವ್ರು ಈಸಿಲಿ ಕನೆಕ್ಟ್ ಆಗುತ್ತೆ ಸಿನಿಮಾ. ದಯವಿಟ್ಟು ಸಿನಿಮಾ ನೋಡಿ. ಹಾಗೆ ಇದೇ ತಿಂಗಳು 29ನೇ ತಾರೀಕು, ಇವತ್ತು ಆ ರಿಲೀಸ್ ಡೇಟ್ನ ಅನೌನ್ಸ್ ಮಾಡ್ತಾ ಇದ್ದೀವಿ ನಾವು ಅಫಿಷಿಯಲಿ. ಸೊ 29ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಅದಕ್ಕೆ ನನಗೆ ಸಹಕರಿಸಿದ ನಮ್ಮ ವಿಷ್ಣು ಸರ್. ಸೊ ನಾನು ಅವರಿಬ್ಬರು ತುಂಬ ಒಡನಾಟ. ಸೊ ಆ ಕ್ಯಾಬ್ ಅಡ ಇಟ್ಟಿದ್ದ ಎಕ್ಸ್ಪೀರಿಯೆನ್ಸಿಂದ ಈ ಸಿನಿಮಾ ಆಗಿದೆ ನಮ್ಮಿಬ್ಬರ ಮಧ್ಯೆ. ಹಾಗೆ ನನಗೆ ಬಾಲಣ್ಣಂಗೆ ಫೋನ್ ಮಾಡಿದ ತಕ್ಷಣ ಒಂದೇ ಮಾತು, ಸಿನಿಮಾ ಈಗ ಆಗ್ತಾಯಿದೆ ಅಣ್ಣ, ಈಗ ಆಗ್ತಾಯಿದೆ. ಹೌದಾ? ಹಾಂ ಸರ್. ಅಣ್ಣ ಕಮರ್ಷಿಯಲ್ ಏನಾದರೂ ಆಗ್ತಾರೆ? ನಮ್ಮ ಹುಡುಗನ ಥರ ಮಾಡಿದ್ಯಾ ಫೋನು, ಇಲ್ಲ ಕಮರ್ಷಿಯಲಾಗಿ ಮಾಡಿದ್ವಿ? ಇಲ್ಲ ಅಣ್ಣ, ಸರಿ ನಾನು ಬರ್ತೀನಿ, ತಲೆ ಕೆಡ್ಸ್ಕೊಬೇಡ, ಮಾಡಿಕೊಡಿ ಅಂದರು. ಸೊ ಹಂಗಾಗಿ ಬಾಲಣ್ಣ ಬಂದಿದ್ದಾರೆ. ಹಾಗೆ ನಮ್ಮ ರಿಷಿಕಾ ಮೇಡಮ್ ಅವರು ಅಷ್ಟೇ, ಪಾಪ ತುಂಬ ಬ್ಯುಸಿ ಇದ್ದರು ಆ ಟೈಮಲ್ಲಿ. ನಾನು ಹೋಗಿ ಕತೆ ಹೇಳಿದಾಗ ಅವರು ಒಪ್ಕೊಂಡು ಆ ಪಾತ್ರಕ್ಕೆ ಏನು ಬೇಕೋ ಅಷ್ಟನ್ನು ಫುಲ್ಫಿಲ್ ಮಾಡಿಕೊಟ್ಟಿದ್ದಾರೆ. ಥ್ಯಾಂಕ್ ಯು ಮೇಡಮ್. ರಘು ಸರು ನಾವಿಬ್ಬರು ಆ್ಯಕ್ಚುಲಿ ಈ ಕಥೆನ ಬೇರೆಯವ್ರಿಗೂ ಹೇಳೋಕ್ಕೆ ಟ್ರೈ ಮಾಡಿದ್ದೀವಿ, ಬೇರೆ ಕಡೆ ಕೂತ್ಕೊಂಡು ಕತೆ ಡಿಸ್ಕಸ್ಸು ಮಾಡಿದ್ದೀವಿ. ಸೊ ಹಂಗೆಲ್ಲ ಆಗಿ ಪ್ರೊಡ್ಯೂಸರ್ ಹುಡ್ಕೋ ಅಂಥದ್ದಲ್ಲಿ ಹೋಗಿ ಹುಡ್ಕಾದ್ಮೇಲೆ ರಘು ಸಾರಿಗೆ ಬಂದು ಹೇಳಿದೆ, ಹಿಂಗಾಗಿದೆ ಸರ್, ದಯವಿಟ್ಟು ಒಂದು ಪಾತ್ರ ನೀವು ಮಾಡಿಕೊಡ್ಬೇಕು. ಅವರ ಇಲ್ಲಿವರೆಗೂ ಏನೇನು ಪಾತ್ರಗಳು ಮಾಡಿದ್ರು ಅದು ಬಿಟ್ಟು ಆಚೆ ಮಾಡಿದ್ದಾರೆ. ದಯವಿಟ್ಟು ಎಲ್ಲರೂ ಸಿನಿಮಾ ನೋಡಿ ರಘು ಸಾರ್ಗೂ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು ರಘು ಸರ್.
ಹಾಗೆ ಆರೋಹಿತ್ ಅವರು ನಾವೇನಂದರೆ ಸಿನಿಮಾ ಅಂದರೆ ಏನೋ ಗ್ಲಾಮರು ಆ ಥರದ್ದು ಈ ಥರದ್ದೇನೋ ಒಂದಷ್ಟು ತಲೆಯಲ್ಲಿದೆ. ನಮಗೇನಂದರೆ ನೇಟಿವಿಟಿಗೆ ಬೇಕಾಗಿರೋ ಹುಡುಗಿ ಬೇಕಾಯಿತು. ಸೊ ಆ ನೇಟಿವಿಟಿ ಹುಡುಗಿ ಇವಳಾಗಿದ್ಲು. ಸೊ ಹಂಗಾಗಿ ಆರೋಹಿತ್ ಅವ್ರನ್ನ ಈ ಪಾತ್ರಕ್ಕೆ ಸೆಲೆಕ್ಟ್ ಮಾಡಿದ್ವಿ. ಆ ಪಾತ್ರಕ್ಕೆ ನಾವೇನು ಸೆಲೆಕ್ಟ್ ಅಂದ್ಕೊಂಡು ಮಾಡಿದ್ವಿ ಅದಕ್ಕಿಂತ 10 ಟೈಮ್ ಬೆಟರ್ ಮಾಡಿದ್ದಾರೆ. ಅವರ ಲೈಫ್ ಟೈಮಲ್ಲಿ ಈ ಥರದೊಂದು ಪಾತ್ರ ಮಾಡಿಲ್ಲ ಅನಿಸುತ್ತೆ. ಸೊ ಹಂಗಾಗಿ ಅದು ಬೆಸ್ಟ್ ಆಗಿದೆ. ಅವ್ರ ಪಾತ್ರ ತುಂಬ ಚೆನ್ನಾಗಾಗಿದೆ. ಥ್ಯಾಂಕ್ ಯು ಆರೋಹಿತ. ಇವರು ನಮ್ಮ ಪ್ರಸಾದ್ ಅಂತ ಹೇಳಿ ನಮ್ಮ ಸಿನಿಮಾದಲ್ಲಿ ಒಂದು ಡಗಾರ ಅನ್ನೋ ಒಂದು ಪಾತ್ರ ಮಾಡಿದ್ದಾರೆ. ಸೊ ಇವರು ನಮ್ಮ ಸ್ನೇಹಿತರು, ನನಗೆ ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ಅವ್ರಿಗೂ ಒಂದು ಥ್ಯಾಂಕ್ಸು. ಹಾಗೆ ರಶ್ಮಿತ್ ಕುಮಾರು ನಮ್ಮ EP ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರು, ಅವ್ರಿಗೂ ಒಂದು ಥ್ಯಾಂಕ್ಸು. ಹಾಗೆ ವಿಜಯ್ ರಾಜ್ ಅಂತ ಅವರೊಂದು ಪಾತ್ರ ಮಾಡಿದ್ದಾರೆ, ರಘು ಸರ್ ಕಾಂಬಿನೇಷನ್. ಥ್ಯಾಂಕ್ ಯು ವಿಜಯ್. ಆ್ಯಂಡ್ ನಿಮ್ಮ ಬಂದಿರೋ ಎಲ್ರಿಗೂ ತುಂಬ ಹೃದಯದ ಧನ್ಯವಾದ. ಇದೇ 29ನೇ ತಾರೀಕು ನವೆಂಬರ್ 29 ಎಷ್ಟು ನವೆಂಬರ್ 29 ಸಿನಿಮಾ ರಿಲೀಸ್ ಆಗ್ತಾ ಇದೆ. ಡೇಟ್ ಇವತ್ತು ಅನೌನ್ಸ್ ಮಾಡ್ತಾ ಇದ್ದೀವಿ. ದಯವಿಟ್ಟು ಎಲ್ಲರೂ ನನಗೆ ಹೀಗೆ ಸಪೋರ್ಟ್ ಮಾಡಿ ನಮ್ಮ ತಂಡಕ್ಕೆ. ಥ್ಯಾಂಕ್ ಯು. ಒಂದ್ಸಾಗೆ ನಮ್ಮ ಪ್ರೊಡ್ಯೂಸರ್ಸ್ಗೆ ಥ್ಯಾಂಕ್ ಯು. ಖುಷಿ ಚಿಕ್ಕ ವಯಸ್ಸಲ್ಲಿ ನಾರ್ತ್ ಈಸ್ಟ್ ವೆಸ್ಟ್ ಸೌತ್ ಅಂತ ಇರ್ತದೆ, ಅಂದರೆ ನ್ಯೂಸ್ ಪೇಪರ್ ಎಲ್ಲ ಪ್ರತಿಯೊಂದಕ್ಕೂ ನ್ಯೂಸ್ ಪೇಪರ್ ನೋಡಿ ನಮಗೆ ಗೊತ್ತಾಗತ್ತೆ ಅಂತ. ಬಟ್ ಈಗ ಟ್ರೆಂಡ್ ತುಂಬ ಚೇಂಜ್ ಆಗಿದೆ. ಯೂಟ್ಯೂಬರ್ಸ್ ಇರ್ತಾರೆ, ಅದಾದಮೇಲೆ ನೆಕ್ಸ್ಟ್ ನಮಗೆ ತುಂಬ ಚಿರಪರಿಚಿತವಾಗಿರೋದು ಅಂದರೆ ಐ ಥಿಂಕ್ ಆಟೋದವರು, ಸಾರಥಿ ಅಂತಲೇ ಹೇಳ್ತಿದ್ರಲ್ಲ, ದರ್ಶನ್ ಡಿ ಬಾಸ್ ಅವರು. ಸೊ ಹಾಗಾಗಿ ನಿಜವಾಗ್ಲೂ ನೀವೆಲ್ಲರೂ ಸಾರಥಿನೇ. ಬಿಕಾಸ್ ತುಂಬ ಜನಕ್ಕೆ ವಿಜುವಲೈಸ್ ಆಗಿ ಕಾಣಿಸೋದು ಮೇನು ನಿಮ್ಮಿಂದಾನೆ. ಸೊ ಪೋಸ್ಟರ್ ಇವತ್ತು 29th ಸಿನಿಮಾ ರಿಲೀಸ್ ಆಗ್ತದೆ. ಪೋಸ್ಟರ್ ಇವತ್ತು ಲಾಂಚ್ ಮಾಡಿದ್ದೀವಿ. ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ನಿಮ್ಮೆಲ್ಲ ಆಟೋಗಳಲ್ಲಿ ತೊಗೊಂಡು ಸುತ್ತಾಡ್ತಿರ್ತೀರ, ಎಲ್ಲರೂ ನೋಡ್ತಾರೆ. ಆ್ಯಂಡ್ ನಮಗದೊಂದು ಪ್ಲಸ್ ಪಾಯಿಂಟ್ ಆಗುತ್ತೆ. ನೀವು ಅಷ್ಟೇ ನಿಮ್ಮ ಕುಟುಂಬದವ್ರಿಗೆ ಅವ್ರಿಗೆ ಎಲ್ಲರಿಗೂ ಹೇಳಿ. ಯಾಕೆ ಅಂತ ಹೇಳ್ತೀನಿ, ಯಾಕಂದರೆ ನೀವು ಶ್ರಮಜೀವಿಗಳು. ನಾನು ನೋಡಿರೋ ಪ್ರಕಾರ ಈ ಆಟೋ ಡ್ರೈವರ್ಸ್ ತುಂಬ ಶ್ರಮಜೀವಿಗಳು. ನಮ್ಮ ಸಿನಿಮಾ ತಂಡದವರು ಅಷ್ಟೇ ಈ ಸಿನಿಮಾಗೋಸ್ಕರ ತುಂಬ ಶ್ರಮ ಹಾಕಿ, ತುಂಬ ಕಷ್ಟಪಟ್ಟು, ತುಂಬ ಇಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ. ತುಂಬ ಕಥೆಗಳಿದೆ. ಅಂದರೆ ಸಿನಿಮಾ ಎಷ್ಟು ಕಷ್ಟಪಟ್ಟು ಮಾಡ್ತಿದ್ದೀವಿ ಅನ್ನೋದಕ್ಕೆ ಮೇಕಿಂಗ್ ವೀಡಿಯೋಸ್ ಮಾಡ್ತಾರಲ್ಲ, ಅದಕ್ಕೆ ಹೇಳಿದ್ದೀನಿ ಲೋಕಿ ಅದೆಲ್ಲ ಮೇಕಿಂಗ್ ವೀಡಿಯೋಸ್ ಹಾಕು, ಬಿಕಾಸ್ ಅದು ನೋಡಬೇಕು, ಕಾಣಿಸ್ಬೇಕು ಅಂತ. ಸೊ ನಿಮ್ಮ ಆಶೀರ್ವಾದ ಯಾವಾಗಲೂ ಸದಾ ನಮ್ಮ ಮೇಲಿರಲಿ. ಐ ಥಿಂಕ್ ನಮ್ಮ ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ, ನನ್ನ ಪಾತ್ರದ ಬಗ್ಗೆ ಹೇಳಬೇಕಂದ್ರೆ, ಲೋಕಿ ಹೇಳ್ದಾಗೆ ಇದು ಒಂಥರ ನನಗೆ ಸೆಕೆಂಡ್ ಚಾನ್ಸ್ ಅಂತಾರಲ್ಲ ಆ ಥರ. ಅಂದರೆ ಅಧ್ಯಕ್ಷ ಆದಮೇಲೆ ಒಂದು ಪೀಕಲ್ಲಿ ಹೋಗ್ತಾ ಇರ್ತೀವಿ, ಎಲ್ಲ ನೋಡ್ತಾ ಇರ್ತಾರೆ. ಸೇಮ್ ಅದೇ ಥರ ಇದ್ದು ಇದು ಏನಕ್ಕೆ ಬೇಕು ಅಂತ ಹೇಳಿ ಇದು ಟ್ವಿಸ್ಟ್ ಆ್ಯಂಡ್ ಟರ್ನ್ ತುಂಬ ಚೆನ್ನಾಗಿದೆ. ಐ ಥಿಂಕ್ ಇದರಿಂದ ಬೇರೆ ಥರ ನನಗೊಂದು ವೃತ್ತಿ ಬದುಕಲ್ಲಿ ನನಗೊಂದು ಹೆಸರು ತಂದುಕೊಡುತ್ತೆ ಅಂತ ತುಂಬ 100ಗೆ 200% ಶ್ಯೂರ್ ಆಗಿದ್ದೀನಿ. ಅದಕ್ಕೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಲೋಕಿ. ಸೊ ಲೋಕಿನೇ ಫಸ್ಟ್ ಕತೆ ಹೇಳಿದ್ದು ನನಗೆ ಇದೇ ಮಾಡಬೇಕು ಅಂತ. ಸೊ ಅದಾದಮೇಲೆ ನಮ್ಮ ಡೈರೆಕ್ಟ್ರಿಗೆ, ನಮ್ಮ ಕೋ ಆರ್ಟಿಸ್ಟ್, ಇವರೆಲ್ಲ ದೊಡ್ಡವರು, ಕೋ ಆ್ಯಕ್ಟರ್ ಅನ್ನಂಗಿಲ್ಲ, ನಮ್ಮ ಸೀನಿಯರ್ಸ್ ಎಲ್ರಿಗೂ ಥ್ಯಾಂಕ್ ಯು ಹೇಳ್ತೀನಿ. ನೀವೆಲ್ಲರ ಸಪೋರ್ಟ್ ತುಂಬ ಅವಶ್ಯಕತೆ ಇದೆ. ಸೊ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಕತೆ ಮಾಡಿದ ತಕ್ಷಣ ಅವ್ರಿಗೆ ಹೀರೋ ಅಂತ ಹೇಳಿ ಆ ಹೀರೋ ಅನ್ನೋ ಪದನ್ನ ಇವತ್ತು ಕಾಪಾಡ್ಕೊ ಬಂದಿದ್ದೀನಿ. ಅವರು ಅದನ್ನೇ ಬರ್ತಾ ಇದ್ದಾರೆ. ಅವರು ಕಾಂತಾರ ಶೂಟಲ್ಲಿರೋ ಕಾರಣ ಬರೋದಕ್ಕಾಗಿಲ್ಲ. ಸೊ ವಿಡಿಯೋ ಕಾಲಿಗೆ ಟ್ರೈ ಮಾಡೋಣ ಅಂತ ವಿಡಿಯೋ ಕಾಲ್ ನಿಂತ್ಕೊಂಡು ಟ್ರೈ ಮಾಡ್ತಾ ಇದೆ, ಕನೆಕ್ಟ್ ಆಗಿಲ್ಲ. ದಯವಿಟ್ಟು ಕ್ಷಮೆ ಇರಲಿ. ಹಾಗೆ ನನ್ನ ಶಕ್ತಿ ಪ್ರಮೋದ್ ಸರ್ಗೆ ನಾನು ತುಂಬ ಹೃದಯದ ಧನ್ಯವಾದ ತಿಳಿಸ್ತಾ ಕಾರ್ಯಕ್ರಮ ನಮ್ಮ ರಿಷಿಕಾ ಮೇಡಮ್ ಅವ್ರು ಮಾಡ್ತಾರೆ, ಟಗರು ಖ್ಯಾತಿಯ ಸರೋಜಾ ಅವ್ರು ಮಾತಾಡ್ತಾರೆ. ಥ್ಯಾಂಕ್ ಯು. ಇರೋದಕ್ಕೆ ಎಲ್ಲರಿಗೂ ತುಂಬ ಖುಷಿಯಾಗಿದೆ ಇವತ್ತು ಎಲ್ಲರೂ ನಿಮ್ಮನ್ನ ನೋಡಿ. ನಾನೊಂದು ಹೇಳಕ್ಕೆ ಇಷ್ಟಪಡ್ತೀನಿ, ಇವತ್ತು ನನ್ನ ಮನೇಲೂ ಒಂದು ಆಟೋ ಇದೆ, ನನ್ನ ಹತ್ರ ಒಂದು 5-6 ಕಾರ್ ಇರ್ಬೋದು. ಬಟ್ ಸ್ಟಿಲ್ ನಾವು ತುಂಬ ಕಷ್ಟದಲ್ಲಿದ್ದಾಗ ನಮ್ಮ ಅಂಕಲ್ಗೆ, ನನ್ನ ಗೊತ್ತಿರೋ ಅಂಕಲ್ಗೆ ನಾನೊಂದು ಆಟೋ ಗಿಫ್ಟ್ ಕೊಟ್ಟಿದ್ದೆ. ಬಟ್ ಎಷ್ಟೇ ಕಾರ್ ತೊಗೊಂಡ್ರು ಇವತ್ತು ನಾನು ಬೆಳಗ್ಗೆ ಆಟೋನ ತೊಳೆದು ಇವತ್ತು ಒಂದು ರೌಂಡ್ ಹೋಗಿ ನಿಲ್ಲಿಸ್ತೀನಿ. ಅದು ನನಗೆ ತುಂಬ ಅದೃಷ್ಟದ ಆಟೋ. ಸೊ ಹಾಗಾಗಿ ನನಗೆ ಒಂಥರ ತುಂಬ ಎಮೋಷ್ನಲಿ ಒಂದು ಬಾಂಡಿಂಗು, ಒಂದು ಹಾರ್ಟ್ಫುಲ್ ಫೀಲಿಂಗ್ ಇದೆ. ಇವತ್ತು ನಾನೊಂದು ಇಬ್ಬರು ಲೇಡೀಸ್ನ ನೋಡಿದ್ನಲ್ಲ, ತುಂಬ ಒಂಥರ ಇನ್ಸ್ಪೈರ್ ಆಯಿತು. ಈ ಥರ ಹೆಣ್ಮಕ್ಳು ಇನ್ನೂ ಬರಬೇಕು. ಒಬ್ಬರು ಕೆಳಗೆ ನಾವು ಕೆಲಸ ಮಾಡೋದಲ್ಲ, ಅವ್ರ ಕಾಲ ಮೇಲೆ ನಿಂತ್ಕೊಂಡು ಅಂದರೆ ಅವ್ನ ಫ್ಯಾಮ್ಲಿ ರನ್ ಮಾಡ್ತಿದ್ದಾರೆ. ಅವರು ಹೇಳಿದ್ರು ನನ್ನ ಮಗು ಇಟ್ಕೊಂಡು ನಾನು ಆಟೋ ರನ್ ಮಾಡ್ತಿದ್ದೀನಿ ಅಂತಂದರು. ತುಂಬ ಖುಷಿ ಆಯಿತು. ಈ ಥರ ಇನ್ನೂ ಎಷ್ಟೊಂದು ಜನ ಹೆಣ್ಮಕ್ಳು ತುಂಬ ನಾನಾ ಥರ ಕಷ್ಟಪಡ್ತಿದ್ದಾರೆ. ಸೊ ಈ ಥರ ಅವ್ರಿಗೊಂದು ಫೌಂಡೇಶನ್ನು ಅವ್ರಿಗೊಂದು ಕ್ರಿಯೇಟ್ ಮಾಡಿ ಇವತ್ತೊಂದು ಆಟೋ ಅನ್ನೋದು ಅವ್ರಿಗೆ ಸಿಕ್ಕಿದೆ ಅನ್ಕೊತೀನಿ. ತುಂಬ ಖುಷಿಯಾಗಿದೆ. ಸೊ ಈ ಮೂವಿಲಿ ನಾನೊಂದು ತೇಜಸ್ವಿನಿ ಅಂತ ಒಂದು ಪಾತ್ರ ಮಾಡಿದ್ದೀನಿ. ಇದೇ ತಿಂಗಳು ನವೆಂಬರ್ 29ನೇ ತಾರೀಕು ನಮ್ಮ ಮೂವಿ ರಿಲೀಸ್ ಆಗ್ತಿದೆ. ಕರ್ನಾಟಕದ ಜನತೆ ಯಾವುದೇ ಒಳ್ಳೆ ಸಿನಿಮಾ ಮಾಡಿದ್ರೆ ಕೈ ಬಿಡೋದಿಲ್ಲ.
ಖಂಡಿತ ನಿಮ್ಮೆಲ್ಲರ ಆಶೀರ್ವಾದ ಈ ಸಿನಿಮಾ ಮೇಲೆ ಇದ್ದೇ ಇರುತ್ತೆ. ಎಲ್ಲರೂ ಬಂದು ನೋಡಿ, ನೀವು ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ ಎಲ್ಲನೂ ಕರ್ಕೊಂಬಂದು ನೋಡಿ. ಒಂದೊಳ್ಳೆ ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ ಮಾಡಿದ್ದೀವಿ. ನಿಮ್ಮೆಲ್ಲರೂ ಆಶೀರ್ವಾದ ಇರಬೇಕು. ಆ್ಯಂಡ್ ಇನ್ನು ಒನ್ ಮೋರ್ ಥಿಂಗ್ ಹೇಳೋದಕ್ಕೆ ಇಷ್ಟಪಡ್ತೀವಿ. ಬೆಳಗ್ಗೆ ಎದ್ದಿದ ತಕ್ಷಣ ಇವಾಗ ಎಲ್ಲರೂ ಫೋನ್ ನೋಡ್ತೀವಿ. ಫೋನ್ ನೋಡಿದ ತಕ್ಷಣ ಇನ್ಸ್ಟಾಗ್ರಾಮು, ಯೂಟ್ಯೂಬು, ಟ್ರೋಲ್ಸ್ ಇರ್ಬೋದು, ಇದನ್ನು ನೋಡೋಣ ಸಾಕಷ್ಟು ಜನ ಟ್ರೆಂಡ್ ಆಗೋಗಿದೆ ಇದು ಇವಾಗಿನ ಸೋಷಿಯಲ್ ಇದರಲ್ಲಿ. ಸೊ ಹಾಗಾಗಿ ತುಂಬ ಜನ ನಮ್ಮ ಮೂವಿಗೆ ನೀವೆಲ್ಲರೂ ಸಪೋರ್ಟ್ ಮಾಡ್ತಿದ್ದೀರಾ. ಇದೇ ರೀತಿ ಪ್ರೀತಿ ವಿಶ್ವಾಸ ಇದ್ದು ನಮ್ಮ ಮೂವಿಗೆ ಆಶೀರ್ವಾದ ತೋರಿಸಿ. ಥ್ಯಾಂಕ್ ಯು ಸೋ ಮಚ್.